ಬೆಂಗಳೂರು ಸಂಚಾರ ಪೊಲೀಸ್ನಲ್ಲಿ ನಾವು ಇಂದಿನಿಂದ ಪ್ರತಿ ಠಾಣೆಯಲ್ಲಿ ರಾತ್ರಿ ವೇಳೆ ರಾತ್ರಿ ಪಾಳಿಯಲ್ಲಿ ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಂತ ನಿರ್ಧರಿಸಿದ್ದೇವೆ. ಇದಕ್ಕೆ ಏನು ಆಧಾರ ಅಂತ ಹೇಳಿದ್ರೆ ಕೆಲವು ಘಟನೆಗಳು ಮತ್ತು ಆ ಘಟನೆಗಳಲ್ಲಿ ನೊಂದವರಿಗೆ ನೆರವು ಕೊಡೋಂಥ ಒಂದು ಏನು ಅವಶ್ಯಕತೆ ಕಂಡು ಬಂದಾಗ, ಎಸ್ಪೆಷಲಿ ಮಹಿಳೆಯರಿದ್ದಾಗ, ಮತ್ತು ಮಹಿಳಾ ಚಾಲಕರು ವಿರುದ್ಧ ಕಾನೂನು ಪಾಲನೆ ಜಾರಿ ಮಾಡುವ ಇದರ ದೃಷ್ಟಿಯಲ್ಲಿ ಮಹಿಳಾ ಸಿಬ್ಬಂದಿಯ ಕೊರತೆ ಮತ್ತು ಅವಶ್ಯಕತೆ ಕಂಡು ಬಂದಿದೆ. ಹಾಗಾಗಿ ನಾವು ಇನ್ನು ಮುಂದೆ ಪ್ರತಿ ಠಾಣೆಯಲ್ಲಿ ಪ್ರತಿ ರಾತ್ರಿ ಪಾಳಿಯಲ್ಲಿ 2 ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆಯನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ರಾತ್ರಿ ವೇಳೆ ನಮ್ಮ ಏನು ರಾತ್ರಿ ಪಾಳಿಯಲ್ಲಿರ್ತಾರೆ ಅದು ಯಾವ ರೀತಿ ಅವರು ಕೆಲಸ ಮಾಡಬೇಕು ಅಂತ ಒಂದು ವಿಸ್ತಾರವಾಗಿ ಏನೇನು ಅವರು ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೇಳಿ ಒಂದು ಮೆಮೋವನ್ನು ಹೊರಡಿಸಿದ್ದೀವಿ. ಅದರಲ್ಲಿ ಈ ಹಿಂದೆ ಒಂದೊಂದು ಠಾಣೆಯಲ್ಲಿ ಒಂದೊಂದು ರೀತಿಯಲ್ಲಿ ಅವರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಯೂನಿಫಾರ್ಮಿಟಿಯಲ್ಲಿ ಇರಲಿ ಅಂತ ಹೇಳಿ ಯಾವ ಕೆಲಸ ಅವ್ರು ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಒಂದು ಡೀಟೇಲ್ಡಾಗಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಈಗ ಎಷ್ಟು ಸ್ಟೇಷನ್ ಇದೆ, ಎಷ್ಟು ಸಿಬ್ಬಂದಿ ಇರ್ತಾರೆ ಸರ್? ಬೆಂಗಳೂರು ನಗರದಲ್ಲಿ ನಾವು 2 ರೀತಿಯಾಗಿ ನಿಯೋಜನೆ ಮಾಡ್ತೀವಿ. ಒಟ್ಟು 50 ಪೊಲೀಸ್ ಠಾಣೆಗಳಿದ್ದಾವೆ. ರಾತ್ರಿ ವೇಳೆ 2 ರೀತಿಯ ಕರ್ತವ್ಯ ಪಾಳಿ ಇರುತ್ತೆ. ಒಂದು ಸ್ಟೇಷನ್ನಲ್ಲಿ ರಿಸರ್ವ್ ಇತ್ಕೊಂಡು ನೈಟ್ ಶಿಫ್ಟ್ ಅಂತ ಕರಿತೀವಿ. ಈ ಒಂದು ವೇಳೆ ಆಕ್ಸಿಡೆಂಟ್ ಆದರೆ ಅಥವಾ ಪೆಟ್ರೋಲಿಂಗ್ ಮಾಡಬೇಕು ಅಥವಾ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾ ಇರ್ತಾರೆ, ಆ ಸಮಯದಲ್ಲಿ ಅವರು ಹೋಗಿ ಆ ಅಧಿಕಾರಿನ ಅಸಿಸ್ಟ್ ಮಾಡ್ತಾರೆ. ಇನ್ನೊಂದು ಈ ಜನನಿಬಿಡ ಪ್ರದೇಶದಲ್ಲಿ ನೈಟ್ ಶಿಫ್ಟ್ ಡ್ಯೂಟಿನೇ ಇದೆ. ಅಂದರೆ ಅವರು ರಾತ್ರಿ 9 ಗಂಟೆಗೆ ಬಂದು ಬೆಳಗಿನ ಜಾವ 2 ಗಂಟೆ ತನಕ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ 100 ಫೀಟ್ ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಬ್ರಿಗೇಡ್ ರೋಡ್, MG ರೋಡ್ ಇರ್ಬೋದು, ಜಯನಗರ ಇರ್ಬೋದು, ಬೆಲ್ಡ್ ರೋಡ್ ಇರ್ಬೋದು, ಎಲ್ಲಿ ಈ ನೈಟ್ ಲೈಫ್ ಜಾಸ್ತಿ ಇರುತ್ತೆ ಅಂಥ ಕಡೆ ಶಿಫ್ಟ್ ಇರುತ್ತೆ. ಸೊ 2 ಟೈಪ್ ಆಫ್ ಡ್ಯೂಟಿ ಇದೆ. ಈ ನಾವು ಹೆಚ್ಚಳ ಮಾಡಿರೋದು ಈ ಫಸ್ಟ್ ಇದರಲ್ಲಿ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ, ಅಟೆಂಡ್ ಮಾಡೋದಕ್ಕೆ, ವುಮೆನ್ ವಿಕ್ಟಿಮ್ಸ್ಗೆ ಅಟೆಂಡ್ ಮಾಡೋದಕ್ಕೆ ಮತ್ತು ಎನ್ಫೋರ್ಸ್ಮೆಂಟಲ್ಲಿ ಅಸಿಸ್ಟ್ ಮಾಡೋದಕ್ಕೆ ನಾವು ಈಗ ಹೆಚ್ಚಳ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ನಾವು ನೋಡ್ದಂಗೆ ಈ ಪಾನಮತ್ತ ಚಾಲನೆ ಹೆಚ್ಚಾಗ್ತಾ ಇರೋದ್ರಿಂದ ಅದರ ವಿರುದ್ಧ ಒಂದು ಜಾರಿ ಮಾಡಬೇಕಾಗಿ ಕಟ್ಟುನಿಟ್ಟಾಗಿ ಮಾಡಬೇಕಂತ ಹೇಳಿ ಗುರುವಾರದಿಂದ ಹಿಡಿದು ಭಾನುವಾರದವರೆಗೆ, ಅಂದರೆ ವೀಕೆಂಡ್ ಏನಿದೆ ಆ ಸಮಯದಲ್ಲಿ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಕೂಡ ಈಗ ಅಧಿಕಾರ ಕೊಟ್ಟಿದ್ದೀವಿ. ಮೊದಲು ಈ ಹಿಂದೆ ರಾತ್ರಿ ವೇಳೆ ಮಾತ್ರ ನಮ್ಮ ಇನ್ಸ್ಪೆಕ್ಟ್ರ್ ಮಾತ್ರ ಮಾಡ್ತಾಯಿದ್ರು, ಈಗ ಸಬ್ ಇನ್ಸ್ಪೆಕ್ಟ್ರು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಈಗ ಗುರುವಾರದಿಂದ ಶುಕ್ರವಾರ DD ಚೆಕ್ ನಡೆಯುತ್ತೆ. ಕನಿಷ್ಠ ಒಂದು ಕಡೆ, ಕೆಲವು ಕಡೆ 3-4 ಕಡೆನೂ ನಡೆಯುತ್ತೆ. ಹೌದು. ನಾವು ಯಾಕೆ ಅದನ್ನು ಹೇಳಿದ್ದೀವಿ ಅಂತ ಹೇಳಿದ್ರೆ,